ಅಂದು ಕಾಲೇಜು ರಜೆ ಇದ್ದಿದ್ದರಿಂದ ನಾವಿಬ್ಬರೇ ಆ ಜನ ಬಿಡದ ಮಾವಿನ ತೋಟದ ಮೋಟರ್ ರೂಮ್‌ಗೆ ಹೋಗಿದ್ವಿ. ತಂಗಾಳಿಯೇನೋ ತಣ್ಣಗೆ ಬೀಸ್ತಾ ಇತ್ತು. ಇಬ್ಬರ ನಡುವೆ ನಿಶ್ಶಬ್ದ. ನಾನು ನಿಧಾನವಾಗಿ ಅವಳತ್ರ ನಡೆದು ಅವಳ ಕೈಯನ್ನು ಹಿಡಿದಾಗ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನನ್ನ ಕಣ್ಣುಗಳನ್ನೇ ನೋಡ್ತಾ ಇದ್ಳು. ಆ ಒಂದು ಕ್ಷಣದಲ್ಲಿ ನಮ್ಮಿಬ್ಬರ ಜೀವನದ ಅತ್ಯಂತ ರೋಮಾಂಚನಕಾರಿ ಪ್ರೇಮದ ಪ್ರಸಂಗ ಅನ್ನೋದು ಆರಂಭ ಆಯಿತು. ಆದರೆ ಸಂಜೆಯಾಗ್ತಿದ್ದ ಹಾಗೆ ಅವಳು ಕಣ್ಣೀರನ್ನು ಹಾಕುತ್ತಾ ಒಂದು ಮಾತನ್ನು ಹೇಳಿದ್ಳು. ಆ ಮಾತು ಬಹುಶಃ ಶಾಕ್. ಅದು ಏನದು? ಬನ್ನಿ ಕಥೆಯನ್ನು ಮುಂದುವರಿಸೋಣ. ನನ್ನ ಹೆಸರು ರಾಹುಲ್. ನಾನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸುಂದರವಾದ ಗ್ರಾಮದ ನಿವಾಸಿ. ನಮ್ಮದು ಕೃಷಿ ಹಿನ್ನೆಲೆಯುಳ್ಳ ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಪರಿಚಿತವಿರುವಂತಹ ಒಂದು ಪ್ರತಿಷ್ಠಿತ ಗೌಡರ ಒಂದು ಕುಟುಂಬ. ನಮಗೆ ಹಳ್ಳಿ ಕಡೆ ವಿಶೇಷವಾಗಿ ವಿಶಾಲವಾದ ಜಮೀನು, ಸುಮಾರು 4 ಎಕರೆಯಷ್ಟು ದೊಡ್ಡದಾದ ಮಾವಿನ ತೋಟ, ಅಡಿಕೆ ತೋಟ ಮತ್ತು ತೆಂಗಿನ ತೋಟ, ಎಲ್ಲ ತೋಟನೂ ಇದೆ. ಆ ತೋಟದ ಮಧ್ಯದಲ್ಲಿ ಒಂದು ದೊಡ್ಡ ಮೋಟರ್ ರೂಮ್ ಕೂಡ ಇದೆ. ಅಲ್ಲಿ ಆ ತೋಟದ ಕೆಲಸದವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಹೆಚ್ಚಾಗಿ ಅಲ್ಲಿಗೆ ಹೋಗುವಂತಿಲ್ಲ, ಬರ್ತಾ ಇರಲಿಲ್ಲ. ನನಗೀಗ ಮದುವೆಯ ವಯಸ್ಸು ಬಂದಿರುವುದರಿಂದ ಮನೆಯಲ್ಲಿ ನನಗಾಗಿ ಸೂಕ್ತವಾದ ಹೆಣ್ಣನ್ನು ಹುಡುಕುವಂತಹ ಪ್ರಕ್ರಿಯೆ ತುಂಬ ಅಂದರೆ ತುಂಬ ಗಂಭೀರವಾಗಿಯೇ ನಡೀತಾ ಇದೆ. ಏಕೆಂದರೆ ಈ ಮನೆಗೆ ಒಪ್ಪುವಂತಹ ಹುಡುಗಿನ ಹುಡುಕಲೇಬೇಕಲ್ಲ. ನಮ್ಮ ಮನೆಯಿಂದ ಕೆಲವೇ ಮನೆಗಳಲ್ಲಿ ಆ ಕಡೆ ಶ್ರುತಿ ಎಂಬ ಹುಡುಗಿಯ ಮನೆ ಇತ್ತು. ಅವಳ ತಂದೆ ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರಥಮ ದರ್ಜೆ ಮತ್ತು PDC ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಶ್ರುತಿ ನನಗೆ ಗೊತ್ತಿರೋ ಹುಡುಗಿ. ತುಂಬ ಚಿಕ್ಕ ವಯಸ್ಸಿನಿಂದಲೇ ನನ್ನ ಆತ್ಮೀಯವಾದ ಗೆಳತಿ ಅಂತಲೇ ಹೇಳ್ಬೋದು. ನಾನು ಮತ್ತು ಅವಳು ಮಂಡ್ಯದ ಒಂದು ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಪ್ರತಿದಿನ ಕಾಲೇಜಿಗೆ ಒಟ್ಟಿಗೆ ಹೋಗ್ತಾ ಇದ್ವಿ. ಹೋಗಿ ಸಂಜೆ ಒಟ್ಟಿಗೆ ಮನೆಗೆ ಮರಳ್ತಾ ಇದ್ವಿ. ಯಾಕಂದರೆ ಒಬ್ಬ ಸ್ನೇಹಿತೆ ಥರ ಇದ್ದ ಅವನು. ಶ್ರುತಿ ನೋಡಲು ತುಂಬ ಸುಂದರವಾಗಿದ್ಲು. ಅವಳ ಆಕರ್ಷಕ ರೂಪ, ಮುಗ್ಧ ನೋಟ, ಸೌಮ್ಯ ಸ್ವಭಾವ ಕಾಲೇಜಿನಲ್ಲಷ್ಟೇ ಅಲ್ಲದೆ ಹಳ್ಳಿಯಲ್ಲೂ ಕೂಡ ಎಲ್ಲರ ಗಮನವನ್ನು ಸೆಳೀತಾ ಇತ್ತು. ಕಾಲೇಜಿನ ಎಷ್ಟೋ ಹುಡುಗರು ಕೂಡ ಅವಳೊಂದಿಗೆ ಮಾತನಾಡಲು ಕಾಯ್ತಾ ಇದ್ದರು. ಆದರೆ ಅವಳು ಯಾರೊಂದಿಗೂ ಕೂಡ ಹೆಚ್ಚಾಗಿ ಆಪ್ತವಾಗಿರಲಿಲ್ಲ. ಅವಳಿಗೆ ನನ್ನ ಮೇಲೆ ಮಾತ್ರ ಅತ್ಯಂತವಾದ ನಂಬಿಕೆ ಇತ್ತು ಮತ್ತು ಪ್ರೀತಿ. ನಾವಿಬ್ಬರು ಪ್ರತಿಯೊಂದು ವಿಷಯದ ಬಗ್ಗೆಯೂ ತುಂಬ ಮುಕ್ತವಾಗಿ ಮಾತಾಡ್ತಾ ಇದ್ವಿ. ಒಳ್ಳೆ ಹೆಣ್ಣು ಮಕ್ಕಳ ಹತ್ರ ಏನೇನು ಹೇಳ್ಕೊಬೋದು ಆ ರೀತಿ ಅವಳೆಲ್ಲನೂ ಹೇಳ್ಕೊಳ್ಳೋಳು. ಬಿಡುವಿನ ವೇಳೆಯಲ್ಲಿ ಸಿನಿಮಾ ನೋಡಲು ಮದ್ದೂರಿನ ಚಿತ್ರಮಂದಿರಕ್ಕೂ ಕೂಡ ಹೋಗ್ತಾ ಇದ್ವಿ. ಕೆಲವು ಬಾರಿ ಹದಿಹರೆಯದ ಮನಸ್ಸಿನ ಸಹಜ ಕುತೂಹಲ, ಒಂದು ಸೆಳೆತ, ಒಂದು ಆಸೆ, ಪ್ರೇಮ, ಆಕರ್ಷಣೆ ಎಂದರೆ ಆ ಜೀವನದ ಒಂದು ರೋಮಾಂಚನಕಾರಿ ಕ್ಷಣಗಳ ಬಗ್ಗೆನೂ ಕೂಡ ನಾವು ಒಬ್ಬ ಹೆಣ್ಣಾಗಿ ಒಬ್ಬ ಗಂಡಾಗಿ ಚರ್ಚೆ ಮಾಡ್ತಾ ಇದ್ವಿ. ಅಂತಹ ಸಮಯದಲ್ಲಿ ಅವಳು ತುಂಬ ನಾಚಿಕೊಳ್ತಾ ಇದ್ಲು. ಬಟ್ ಅವಳಿಗೂ ಕೂಡ ಆ ಒಂದು ಟಾಪಿಕನ್ನು ಮಾತಾಡಬೇಕಂದ್ರೆ ಬಹಳ ಖುಷಿ ಅನಿಸೋದು. ಹೋಗಪ್ಪ, ನಿಂಗೆ ಯಾವಾಗಲೂ ಕೂಡ ಇಂಥದೇ ಯೋಚನೆ, ತುಂಟ ಯೋಚನೆಗಳು ಅಂತ ಹೇಳ್ತಾನೆ ಇದ್ಲು. ಅವಳ ಆ ಮುದ್ದಾದ ನಾಚಿಕೆ ನನ್ನ ಮನಸ್ಸಿನಲ್ಲಿ ಅವಳ ಮೇಲಿನ ಒಲವನ್ನು ಇನ್ನಷ್ಟು ದುಪ್ಪಟ್ಟು ಮಾಡ್ತಾ ಇದ್ವು. ಹೀಗಿರುವಾಗ ಒಂದಿನ ಕಾಲೇಜಿನಲ್ಲಿ ಹಠಾತ್ತಾಗಿ ಸ್ಟ್ರೈಕ್ ಮೀನ್ಸ್ ಮುಷ್ಕರ ಘೋಷಣೆಯಾದ ಕಾರಣ ಬೇಗನೆ ನಮಗೆ ರಜೆ ಅನ್ನೋದು ಸಿಕ್ಬಿಡ್ತು. ನಾವು ಎಂದಿನಂತೆ ಬಸ್ಸನ್ನು ಹತ್ತಿದ್ವಿ. ಬಸ್ ಹತ್ತಿ ಊರಿಗೆ ವಾಪಸ್ ಬಂದ್ವಿ. ಅಂದು ಹವಾಮಾನ ತುಂಬ ತಂಪಾಗಿದ್ದರಿಂದ ಮಾತನಾಡುತ್ತಾ ನಿಧಾನವಾಗಿ ನಮ್ಮ ಹೊಲ, ಗದ್ದೆ, ತೋಟ, ಹಾಗೆ ನಮ್ಮದು ತೆಂಗಿನ ತೋಟ ಕೂಡ ಇದೆ, ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಶ್ರುತಿಗೆ ಇದುವರೆಗೂ ನಮ್ಮ ವಿಶಾಲವಾದ ಜಮೀನಿನ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ. ಬಿಕಾಸ್ ಅವಳು ಒಂದು ಹೆಣ್ಮಗಳಾಗಿರೋದ್ರಿಂದ ಮನೆಯಿಂದ ಆಚೆಗೆ ಜಾಸ್ತಿ ಬರ್ತಾ ಇರಲಿಲ್ಲ. ಅಷ್ಟಾಗಿ ನಮ್ಮ ಹಸಿರು ತುಂಬಿದ ಹೊಲಗಳನ್ನು ನೋಡಿ ಅವಳು ತುಂಬ ಖುಷಿಪಟ್ಟಳು, ಸಂತೋಷಪಟ್ಟಳು. ನಾನು ಅವಳನ್ನು ನಮ್ಮ ಮಾವಿನ ತೋಟಕ್ಕೆ ಕರೆದುಕೊಂಡು ಹೋದೆ. ಅಲ್ಲಿ ಮರಗಳನ್ನು ಗೊಂಚಲಾಗಿ ಮಾವಿನ ಹಣ್ಣುಗಳು ಘಮ ಅನ್ನುತ್ತಾ ನೇತಾಡ್ತಾ ಇದ್ದ ಮಾವಿನಕಾಯಿಗಳನ್ನು ನೋಡಿ ಅವಳು ಮಗುವಿನಂತೆ ಒಳ್ಳೆ ಕುಣಿದು ಸಂಭ್ರಮಿಸುತ್ತಾ ಸಣ್ಣದಾಗಿ ಕಲ್ಲು ಹೊಡೆದು ಕೆಲವು ಕಾಯಿಗಳನ್ನು ಕೂಡ ಕೆಳಗೆ ಉರುಳಿಸ್ತಾ ಇದ್ಲು. ಅವುಗಳನ್ನು ಸವಿಯಲು ಶುರು ಮಾಡಿದ್ಲು. ಗಾಳಿಗೆ ಅವಳ ಚೂಡಿದಾರ, ದುಪ್ಪಟ್ಟ ಎಲ್ಲವೂ ಕೂಡ ಆ ಕಡೆ ಈ ಕಡೆ ಅಸ್ತವ್ಯಸ್ತವಾಗಿ ಹಾರಾಡ್ತಾ ಇದ್ದರೆ ಅವಳು ಆ ಮುಗ್ಧ ಸೌಂದರ್ಯವನ್ನು ನೋಡ್ತಿದ್ದ ನನ್ನ ಮನಸ್ಸಿನಲ್ಲಿ ಪ್ರೀತಿಯ ತೀವ್ರತೆ ಅನ್ನೋದು ಹೆಚ್ಚಾಯಿತು. ಆ ಕ್ಷಣ ತಂಪಾದ ವಾತಾವರಣ, ಸುತ್ತಮುತ್ತ ಯಾರೂ ಇಲ್ಲ, ಏನೋ ಒಂದು ರೀತಿಯ ಭಾವನೆ. ನನ್ನ ಹೃದಯದ ಬಡಿತ ಜೋರಾಗತೊಡಗಿತು. ನಾನು ನನ್ನ ಮೊಬೈಲ್ನಲ್ಲಿ ಇತ್ತೀಚಿನ ಒಂದು ರೊಮ್ಯಾಂಟಿಕ್ ಆಗಿರುವಂತಹ ಒಳ್ಳೆಯ ಸಿನಿಮಾ ಹಾಡನ್ನು ಪ್ಲೇ ಮಾಡಿದೆ ಕೂಡ. ಅವಳನ್ನು ನೋಡಿ ಅರ್ಥಪೂರ್ಣವಾಗಿ ಮುಗುಳ್ನಗುತ್ತಾ ಆ ಹಾಡಿಗೆ ಸ್ಪಂದಿಸೋ ರೀತಿಯಲ್ಲಿ ಮಾಡಿದ್ಲು. ಆಕೆಯ ಕಣ್ಣಿನಲ್ಲೂ ನನ್ನ ಮೇಲಿನ ಒಲವು ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇತ್ತು. ನಂತರ ಇಬ್ಬರು ವಿಶ್ರಾಂತಿ ಪಡೆಯಲು ತೋಟದಲ್ಲಿದ್ದಂತಹ ಮೋಟಾರ್ ಮನೆಗೆ ಹೋದ್ವಿ. ಅಲ್ಲಿನ ನಿಶ್ಶಬ್ದ ಪರಿಸರದಲ್ಲಿ ನಾವಿಬ್ಬರೇ ಇದ್ವಿ.
ಶ್ರುತಿಯ ಮಧುರವಾದ ಮುಖ ಮತ್ತು ಸುಂದರವಾದ ಕಣ್ಣುಗಳನ್ನು ನೋಡ್ತಿದ್ದಂತೆ ಅವಳಿಗೆ ಮತ್ತಷ್ಟು ಹತ್ತಿರವಾಗಬೇಕೆನ್ನುವಂತಹ ಒಂದು ಕೆಟ್ಟ ಹಂಬಲ ಅಂತಲೇ ಹೇಳ್ಬೋದು ನನ್ನಲ್ಲಿ ಮೂಡ್ತು. ಇಷ್ಟು ದಿನ ಮನಸ್ಸಿನಲ್ಲಿ ಅಡಗಿದ್ದಂತಹ ಪ್ರೀತಿ ಆ ಕ್ಷಣದಲ್ಲಿ ಗರಿಗೆದರಿತು. ಅವಳು ಕೂಡ ನನ್ನ ಸ್ಪರ್ಶಕ್ಕಾಗಿ ಕಾಯ್ತಾ ಇರುವಂತೆ ಅವಳ ನೋಟ ಕೂಡ ನನಗೆ ಕಾಣಿಸ್ತು. ನನ್ನ ಪ್ಯಾಂಟ್ ಕೀಸೆಯಲ್ಲಿದ್ದಂತಹ ಕೈಗಳನ್ನು ತೆಗೆದು ನಾನು ನಿಧಾನವಾಗಿ ಅವಳ ಹತ್ತಿರ ನಡೆದೆ. ಅವಳ ಮೇಲೆ ನನ್ನ ಕೈ ಇಟ್ಟು ಅವಳನ್ನ ಹತ್ತಿರಕ್ಕೆ ಕರೆದುಕೊಂಡೆ. ಶ್ರುತಿ ಪಾಪ ಗಾಬರಿಯಾಗದೆ ನನ್ನ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಅವಳಿಗೆ ಏನು ಅನ್ನಿಸ್ತಾ ಇತ್ತು ಅಂದರೆ ಮುಂದಿನ ಕ್ಷಣ ಏನಾಗಬಹುದು ಅನ್ನೋ ಕುತೂಹಲ ಅನ್ನೋದು ಅವಳಿಗೆ ಹೆಚ್ಚಾಗಿಯೇ ಇತ್ತು. ನನ್ನ ಕಣ್ಣುಗಳನ್ನು ನೋಡುತ್ತಾ ಹಾಗೆ ನಿಂತು ಬಿಟ್ಲು. ಹರಿಯದ ಪ್ರೇಮದ ತೀವ್ರತೆಯನ್ನು ತಡೆಯಲಾಗದೆ ನಾನು ತಕ್ಷಣವೇ ಅವಳ ಮುಖವನ್ನು ನನ್ನ ಅಂಗೈಗೆ ತೆಗೆದುಕೊಂಡೆ. ಏನು ಮಾಡಬಾರ್ದೋ ಅದು ಆಗೇ ಹೋಯಿತು. ಆದರೆ ತುಂಬ ರೋಮಾಂಚನಕಾರಿಯಾಗಿತ್ತು. ಅವಳು ನನ್ನನ್ನು ಒಂದು ಮಗುವಿನಂತೆ ಆಲಂಗಿಸಿಕೊಂಡ್ಳು ಮತ್ತು ನನ್ನ ಹೆಗಲ ಮೇಲೆ ತಲೆ ಇಟ್ಟು ಕೃತಜ್ಞತೆಯಿಂದ ಕಣ್ಣನ್ನು ಮುಚ್ಚಿದ್ಲು. ಆ ಕ್ಷಣ ಅವಳಿಗೆ ಎಲ್ಲಿಂದ ಆ ಧೈರ್ಯ ಬಂತು ನನಗೂ ಗೊತ್ತಿಲ್ಲ. ಇಲ್ಲಿಂದ ನಮ್ಮಿಬ್ಬರ ನಡುವಿನ ಪ್ರೇಮದ ಸುಂದರ ಕ್ಷಣಗಳ ಆರಂಭವಾಯಿತು. ಇದೆಲ್ಲವೂ ಕೂಡ ಮದುವೆಯಾದ ಮೇಲೆ ಆರಂಭವಾಗಿದ್ದರೆ ಬಹುಶಃ ಚೆನ್ನಾಗಿತ್ತೇನೋ. ನಾವಿಬ್ಬರು ಪರಸ್ಪರ ಗಟ್ಟಿಯಾಗಿ ಅಲ್ಲೇ ನಿಂತ್ಬಿಟ್ವಿ. ನನ್ನ ಕೈಗಳು ಆ ಒಂದು ಸುಂದರ ಕ್ಷಣವನ್ನು ಅನುಭವಿಸ್ತಾ ಇದ್ವು. ನನಗಂತೂ ಆ ಕ್ಷಣ ಒಂದು ಹೊಸ ಲೋಕವೇ ಸೃಷ್ಟಿಯಾಗುವಂತೆ ಅನ್ನಿಸ್ತಾ ಇತ್ತು. ಪ್ರೀತಿಯ ಆ ಒಂದು ಅಲೆಯನ್ನು ಅನುಭವಿಸ್ತಾ ಆ ಒಂದು ಉಸಿರಾಟದ ವೇಗ ಕೂಡ ಹೆಚ್ಚಾಯಿತು. ಆ ರಾತ್ರಿಯ ನಿಶಬ್ದದಲ್ಲಿ ನಮ್ಮ ಭಾವನೆಗಳು ಮಿತಿ ಮೀರಿ ಎಲ್ಲೆ ಮೀರಿ ಹೋಗ್ತಾನೆ ಇದ್ವು. ನಾವು ಸುಮಾರು ಸಮಯದವರೆಗೆ ಆ ಪ್ರೇಮಲೋಕದಲ್ಲೇ ತೇಲಾಡ್ತಾ ನಮ್ಮ ಒಂದು ಮಿಲನ ಅತ್ಯಂತ ತೃಪ್ತಿದಾಯಕವಾಗಿ ಮಧುರವಾಗಿಯೇ ಇತ್ತು. ನಾವು ಪ್ರೀತಿಯ ಒಂದು ಆ ದಾರಿ ಹರಿಯುವಂತೆ ಇಬ್ಬರು ಪರಸ್ಪರ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ವಿ. ಸಂಜೆಯಾಗುತ್ತಾ ಬಂದಂತೆ ತಂಪಾದ ಗಾಳಿ ಅನ್ನೋದು ಬೀಸ್ತಾನೆ ಇತ್ತು. ನಾನು ಅವಳನ್ನು ಹೆಬ್ರಿಸಿ ಅವಳ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಮುಂದಿನ ಭವಿಷ್ಯ ಏನು, ಯಾವಾಗ ಮದುವೆ ಆಗಬೇಕು, ಒಂದು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಮಾತಾಡ್ತಾ ಆ ಸಮಯ ಹೇಗೆ ಕಳೀತು ಅಂತಲೇ ನಿಜವಾಗ್ಲೂ ಗೊತ್ತಿಲ್ಲ. ಸಂಜೆ ಆಗ್ತಿದ್ದಂಗೆ ಶ್ರುತಿ ಇದ್ದಕ್ಕಿದ್ದಂತೆ ಕಣ್ಣೀರನ್ನು ಹಾಕೋಕ್ಕೆ ಶುರು ಮಾಡಿದ್ಲು. ಬಹುಶಃ ಅವಳ ಮುಂದಿನ ಜೀವನದ ಬಗ್ಗೆ ನೆನೆಸ್ಕೊಂಡು ಬಹುಶಃ ಅತ್ತೋ ಏನೋ ನನಗೆ ಗೊತ್ತಿಲ್ಲ. ನಮಗೂ ಏನು ಮಾಡಬೇಕು ಅಂಥದ್ದು ಗೊತ್ತಾಗಲಿಲ್ಲ. ನಾನು ಆತಂಕದಿಂದ ಏನಾಯ್ತೆ ಶ್ರುತಿ, ಯಾಕೆ ಹೇಳ್ತಾ ಇದೆಯಾ, ಅಂಥದ್ದು ಏನಾಯಿತು, ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ಕೇಳಿದೆ. ಆಗ ಅವಳು ನನ್ನ ಕೈ ಹಿಡಿದು ರಾಹುಲ್, ನಮ್ಮ ಮನೆಯಲ್ಲಿ ಅಂತಸ್ತು ಕಡಿಮೆ ಅಂತ ಹೇಳಿಬಿಟ್ಟು ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆಯವರು ನಮ್ಮ ಮದುವೆಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾನು ಈಗ ತಪ್ಪು ಮಾಡಿಬಿಟ್ಟಿದ್ದೀನಿ. ನನ್ನ ಪರಿಸ್ಥಿತಿ ಏನಾಗಬೇಡ, ನಮ್ಮ ಮನೆಯವರ ಮಾನ ಮರ್ಯಾದೆ ಎಲ್ಲ ಹೋಗಿಬಿಡುತ್ತೆ. ನನಗಂತೂ ಬದುಕೋಕ್ಕೆ ಚಾನ್ಸೇ ಇಲ್ಲ ಕಣೋ. ಹಾಗೆ ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಎಂದು ತನ್ನ ಮನಸ್ಸಿನ ಭಯವನ್ನು ಅವಳು ವ್ಯಕ್ತಪಡಿಸ್ತಾಳೆ. ನಾನು ತಕ್ಷಣ ಅವಳನ್ನು ಕಣ್ಣೀರನ್ನು ಒರೆಸಿದೆ. ಅಯ್ಯೋ ಹುಚ್ಚಿ, ಯಾಕೆ ಇಂಥದ್ದನ್ನೆಲ್ಲ ಯೋಚನೆ ಮಾಡ್ತೀಯಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿಲ್ಲ ಅಂದ್ಕೊಂಡ್ಯಾ? ಹೆದರಬೇಡ ಶ್ರುತಿ, ನಾವಿಬ್ಬರ ನಡುವೆ ಈಗ ಪವಿತ್ರವಾದ ಪ್ರೇಮದ ಬಂಧನ ಇದೆ. ನಾವಿಬ್ಬರು ಒಂದಾಗಿದ್ದೀವಿ. ನಮ್ಮ ನಡುವೆ ಏನಾಗಬಾರ್ದಿತ್ತೋ ಅದು ಮದುವೆ ಮುಂಚೆನೇ ಆಗೋಗಿದೆ. ನಾನು ಇದೇ ನಮ್ಮ ಮನೆಗೆ ಹೋಗಿ ನಮ್ಮ ಪ್ರೀತಿಯ ವಿಷಯವನ್ನು ನಾನು ಖಂಡಿತ ತಿಳಿಸ್ತೇನೆ. ನಿನ್ನನ್ನೇ ನಾನು ಮದುವೆ ಆಗೋದು ಅಂತ ನಮ್ಮಪ್ಪನಿಗೆ ಖಡಾಖಂಡಿತವಾಗಿ ಹೇಳ್ತೀನಿ. ಹಾಗೆ ಹೆಣ್ಣು ನೋಡುವಂತಹ ಪ್ರಕ್ರಿಯೆಯನ್ನು ನಿಲ್ಲಿಸಿ ನಿನ್ನನ್ನೇ ಮದುವೆಯಾಗುವುದಾಗಿಯೂ ಕೂಡ ಧೈರ್ಯವಾಗಿ ಅವರ ಮುಂದೆ ಹೇಳ್ತೇನೆ. ನಾನಿನ್ನ ಕೈಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳಿ ಮಾತನ್ನು ನೀಡಿದೆ. ಅವತ್ತು ಅದರಂತೆ ಅದೇ ಸಂಜೆ ನಾನು ನಮ್ಮ ಹೆತ್ತವರ ಮುಂದೆ ನಿಂತ್ಕೊಂಡೆ. ಹಾಗೆ ಧೈರ್ಯವಾಗಿ ಶ್ರುತಿ ಮೇಲಿರುವ ನನ್ನ ಪ್ರೀತಿಯನ್ನು ನಿವೇದಿಸಿದೆ. ಆದರೆ ತುಂಬ ಭಯ ಅಂತ ಅನಿಸೋದು. ಆದರೆ ನನ್ನ ಮನಸ್ಸಿಗೆ ನಾನೇ ಕೇಳಿಕೊಂಡೆ. ಅವಳನ್ನು ಮಾವಿನ ತೋಪಿಗೆ ಕರ್ಕೊಂಡು ಹೋದಾಗ ಇಲ್ಲದಿರೋ ಭಯ ಪ್ರೀತಿಯನ್ನು ಹೇಳ್ಕೊಳ್ಬೇಕಾದ್ರೆ ಯಾಕೆ ಅಂತ. ನಮ್ಮ ತಂದೆಯವರು ಶ್ರುತಿಯ ಕುಟುಂಬದ ಪ್ರಾಮಾಣಿಕತೆ ಮತ್ತು ನಮ್ಮ ಪ್ರೀತಿಯನ್ನು ಮೆಚ್ಚಿ ಸಂತೋಷದಿಂದ ಮದುವೆಗೆ ಹಸಿರು ನಿಶಾನೆಯನ್ನೇ ನೀಡಿದರು. ಎರಡೂ ಕುಟುಂಬಗಳು ಕೂಡ ತುಂಬ ಪ್ರೀತಿಯಿಂದ ಒಪ್ಪಿಗೆಯಿಂದ ನಮ್ಮ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಿಕೊಟ್ರು. ಆ ಸುಂದರವಾದ ಪ್ರೇಮ ಜೀವನವು ಮದುವೆಯ ಪವಿತ್ರ ಬಂಧದತ್ತ ಹೆಜ್ಜೆ ಹಾಕಿದ್ದು ನನಗೆ ತುಂಬ ಖುಷಿಯಾಯಿತು. ಹೀಗೆ ನಮ್ಮ ಪ್ರೀತಿಯ ಒಂದು ಕತೆ ಮುಂದುವರಿಯಿತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ಚಾನಲ್ಗೆ ನೀವೇನು ಫಾಲೋ ಆಗಿಲ್ಲ ಅಂದರೆ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.